ಹಾಯ್ ಆಲ್, ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಎರಡೂ ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಮತ್ತೆ ಮಧ್ಯದಲ್ಲಿ ಕಟ್ ಮಾಡಿಟ್ಕೊತಾ ಇದ್ದೀನಿ. ಅದರೊಳಗಡೆ ಇರೋ ಎಲ್ಲ ಪಲ್ಪ್ನ ನೀಟಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾನು ಎಲ್ಲನೂ ಕೂಡ ನೋಡಿ ಈ ಥರ ತೆಗಿತಾ ಇದ್ದೀನಿ. ಈ ಥರ ತೆಗೆದು ಕ್ಲೀನಾಗಿ ಕರ್ಬೂಜ ಹಣ್ಣನ್ನು ಇಟ್ಕೋಬೇಕು. ಕರ್ಬೂಜ ಹಣ್ಣಿನ ಬೀಜಗಳನ್ನ ಪಲ್ಪ್ನ ಸೇರಿಸಿ ಜ್ಯೂಸ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ ಅದು. ನಂತರ ನಾವು ನೋಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೂಜ ಹಣ್ಣಿನ ಈ ಥರ ಸ್ಪೂನ್ ಸಹಾಯದಿಂದ ಅದನ್ನೆಲ್ಲನೂ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ತಿರುಳನ್ನೆಲ್ಲ ಚೆನ್ನಾಗಿ ತೆಗೆದಿಟ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಕೋಬೇಕು. ಈ ಕರ್ಬೂಜ ಹಣ್ಣಿನ ವಿಶೇಷ ಏನಂತಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬ ಹೇರಳವಾಗಿರುತ್ತೆ. ಇದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಮ್ಮಲ್ಲಿರೋ ಬಿಳಿ ರಕ್ತ ಕಣಗಳ ಉತ್ಪಾದನೆಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಇದನ್ನು ಸೀಸನಲ್ ಫ್ರೂಟ್ನ ಮಿಸ್ ಮಾಡ್ದೇ ನೀವು ಕೂಡ ಜ್ಯೂಸ್ ಮಾಡಿ ಅಥವಾ ಹಾಗೇನೂ ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ಹಣ್ಣನ್ನ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಮತ್ತು ಇದರಲ್ಲಿ ನಾವು ಫಸ್ಟ್ ಟೈಮ್ ಈ ಹಣ್ಣನ್ನು ನಾವು ಪಲ್ಪ್ ತಗೊಳ್ಳುವಾಗ ಅಥವಾ ಸಿಪ್ಪೆ ಗಿಪ್ಪೆ ಇದ್ದರೆ ನೋಡ್ಕೊಂಬಿಡಿ. ಆ ಸಿಪ್ಪೆ ಅದರಲ್ಲಿ ಸೇರಿದ್ರೆ ನಿಮಗೆ ಜ್ಯೂಸ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಆಗಿ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ನಂತರ ನಾನು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಒಂದು ಏಲಕ್ಕಿ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನನಗೆ ಬೇಕಾಗಿರೋಷ್ಟು 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಕ್ಲೋಸ್ ಮಾಡಿ ಮಿಕ್ಸಿ ಜಾರ್ನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರನ್ನ ಸೇರಿಸ್ಕೊಳ್ಳಿ. ನೋಡಿ ಈಗ ಜ್ಯೂಸ್ ರೆಡಿಯಾಗಿದೆ. ಇದನ್ನು ನಾನು ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರೋ ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಸಮ್ಮರ್ ಬಂದಾಗ ಈ ಜ್ಯೂಸನ್ನ ನೀವು ಮಾಡೋದನ್ನ ಮರಿಬೇಡಿ. ಕರ್ಬೂಜ ಹಣ್ಣಿನ ಜ್ಯೂಸ್ ಈಗ ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.